ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇ ಸಂಚಾರ ಬಲು ದುಬಾರಿ ಆಗಲಿದೆ. ಇಂದಿನಿಂದ ಹೆದ್ದಾರಿಯ ಟೋಲ್ ದರ ಹೆಚ್ಚಳ ಆಗಲಿದೆ. ಸವಾರರಿಗೆ ಶಾಕ್ ಅನ್ನು ನೀಡಲಾಗಿದೆ. ಪ್ರತಿ ವರ್ಷ ಏಪ್ರಿಲ್ 1ರಿಂದ ಟೋಲ್ ದರ ಏರಿಕೆ ಆಗುತ್ತೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇ ಸಂಚಾರ ಬಲು ದುಬಾರಿ ಆಗಲಿದೆ. ಇಂದಿನಿಂದ ಹೆದ್ದಾರಿಯ ಟೋಲ್ ದರ ಹೆಚ್ಚಳವಾಗ್ತಾ ಇದ್ದಾರೆ. ಇನ್ನು ಸವಾರರಿಗೆ ಫುಲ್ ಶಾಕ್ ಆಗಿದೆ. 5 ರೂಪಾಯಿಯಿಂದ 25ರವರೆಗೆ ಹೆಚ್ಚಳವನ್ನ ಮಾಡಿದೆ ಹೆದ್ದಾರಿಯ ಪ್ರಾಧಿಕಾರ. ಫಾಸ್ಟ್ಯಾಗ್ ಜೊತೆಗೆ UPI ಮೂಲಕವಾಗಿ ಪೇಮೆಂಟ್ ಅನ್ನ ಮಾಡಲು ಅವಕಾಶವನ್ನ ಕೂಡ ಕಲ್ಪಿಸಲಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿಯ 118 ಕಿಲೋಮೀಟರ್ಗೆ 2 ಕಡೆ ಸಂಗ್ರಹ ಮಾಡಲಾಗುತ್ತೆ. ಜೊತೆಗೆ ಕಣಮಿಣಕ್ಕಿ ಜೊತೆಗೆ ಕಣಂಗೂರು ಟೋಲ್ ದರವನ್ನ ಹೆಚ್ಚಿಸಿದೆ ಹೆದ್ದಾರಿಯ ಪ್ರಾಧಿಕಾರ. ಇವತ್ತಿಂದ ಟೋಲ್ ಕೂಡ ದುಬಾರಿ ಆಗ್ತಾ ಇದೆ. ಲಘು ವಾಹನದ 280ರಿಂದ 285ಕ್ಕೆ ಹೆಚ್ಚಳ ಕೂಡ ಆಗಿದೆ. ಸೊ ಎಷ್ಟೆಷ್ಟು ಆಗಿದೆ ಅಂತ ಹೇಳಿ ಕೂಡ ಟೋಲ್ ದರ ಈಗ ದುಬಾರಿ ಆಗಿದೆ ಅಲ್ವಾ. ಸೊ ಎಷ್ಟೆಷ್ಟು, ಕಾರ್ಗೆ ಎಷ್ಟು, ಹೀಗೆ ದೊಡ್ಡ ದೊಡ್ಡ ವೆಹಿಕಲ್ಸ್ಗಳಿಗೆ ಎಷ್ಟು ಅಂತ ಹೇಳಿ ಕೂಡ ನಾವು ಗಮನಿಸೋದ್ರೆ ಲಘು ವಾಹನಗಳಿಗೆ ಎಷ್ಟಿರುತ್ತೆ. ಇನ್ನು ಕಾರ್ಗೆ ನೋಡಿ 175ರಿಂದ 180ಕ್ಕೆ ಏರಿಕೆ ಆಗಿದೆ. ಲಘು ವಾಹನಗಳಿಗೆ 280ರಿಂದ 285ಕ್ಕೆ ಹೆಚ್ಚಳವಾಗಿದೆ. ಟ್ರಕ್ ಇರ್ಬೋದು, ಬಸ್. ಸೊ ಇದಕ್ಕೆ 585ರಿಂದ 600ಕ್ಕೆ ಏರಿಕೆ ಆಗಿದೆ. ವಾಣಿಜ್ಯ ವಾಹನಗಳಿಗೆ 640ರಿಂದ 655ಕ್ಕೆ ಹೆಚ್ಚಳ. ಭಾರೀ ವಾಹನಗಳಿಗೆ, ಲಘು ವಾಹನ ಬೇರೆ, ಭಾರೀ ವಾಹನಗಳು ಬೇರೆ. ಸೊ ಅದಕ್ಕೆ ಯಾವ ರೀತಿಯಾಗಿ ಹೆಚ್ಚಳ ಅಂದರೆ 920ರಿಂದ 940ಕ್ಕೆ ಹೆಚ್ಚಳವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಪ್ರವೀಣ್, ಆರ್ಥಿಕ ವರ್ಷದ ಆರಂಭದಲ್ಲಿ ರಾಮನಗರದಲ್ಲಿ ಈಗಾಗಲೇ ಟೋಲ್ ದರ ಕೂಡ ದುಬಾರಿ ಆಗಿರುವಂಥದ್ದು. ಲಘು ವಾಹನಗಳಿಗೆ ಯಾವ ರೀತಿ ಆಗಿದೆ, ಜೊತೆಗೆ ದೊಡ್ಡ ದೊಡ್ಡ ವಾಹನಗಳಿಗೆ ಯಾವ ರೀತಿಯಾಗಿ, ಎಷ್ಟರ ಮಟ್ಟಿಗೆ, ಎಷ್ಟು ಪ್ರಮಾಣದಲ್ಲಿ ಈಗಾಗಲೇ ಏರಿಕೆಯನ್ನು ಮಾಡಲಾಗಿದೆ, ಏನಿದೆ ಮಾಹಿತಿ? ಖಂಡಿತ ಕುಸುಮ, ಇವತ್ತಿನಿಂದ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ಓಡಾಡುವಂತ ಸಂಚಾರ ಮಾಡುವಂತವ್ರಿಗೆ ಮತ್ತಷ್ಟು ದುಬಾರಿ ಆಗುವಂತದ್ದು. ದರವನ್ನ ಹೆಚ್ಚಳ ಮಾಡಿದೀಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪರಿಷ್ಕೃತ ದರವನ್ನ ಹೆಚ್ಚಳ ಮಾಡಿರುವಂತದ್ದು. ಇವತ್ತಿನಿಂದ ಅಂದ್ರೆ ಮೊದಲ ಆರ್ಥಿಕ ವರ್ಷದ ಮೊದಲನೇ ತಿಂಗಳು, ಮೊದಲನೇ ದಿನ. ಹಾಗಾಗಿ ಇವತ್ತು ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಟೋಲ್ನ ದರವನ್ನ ಹೆಚ್ಚಳ ಮಾಡಿರುವಂತದ್ದು. 5 ರೂಪಾಯಿನಿಂದವರೆಗೂ 25 ರೂಪಾಯಿವರೆಗೂ ಕೂಡ ಟೋಲ್ನ ದರವನ್ನ ಹೆಚ್ಚಳ ಮಾಡಿ ಈಗ ಆದೇಶವನ್ನು ಹೊರಡಿಸಿರುವಂತದ್ದು. ಇವತ್ತು ಹೊಸ ದರ ಕೂಡ ಜಾರಿಗೆ ಬಂದಿರುವಂತದ್ದು. ಏನೋ ಕಾರ್ಗಳಾಗಿರ್ಬೋದು, ಜೀಪ್ಗಳಾಗಿರ್ಬೋದು ಅಂತ ಸಣ್ಣ ವಾಹನಗಳಿಗೆ 5 ರೂಪಾಯಿ, ಜೊತೆಗೆ ಲಘು ವಾಹನಗಳಿಗೆ 10 ರೂಪಾಯಿ, ವಾಣಿಜ್ಯ ವಾಹನಗಳು ಜೊತೆಗೆ ಮಲ್ಟಿ ಆಕ್ಸೆಲ್ ವಾಹನಗಳಿಗೆ 15ರಿಂದ 20, 25 ರೂಪಾಯಿ ಆ ರೀತಿ ದರವನ್ನ ಹೆಚ್ಚಳ ಮಾಡಿ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು. ಇನ್ನು ಬೆಂಗಳೂರಿಂದ ಮೈಸೂರಿಗೆ 118 ಕಿಲೋಮೀಟರ್ ಉದ್ದದ ಇದು ದಶಪಥ ಹೆದ್ದಾರಿ ಆಗಿರುವಂತದ್ದು. 2 ಕಡೆ ಟೋಲ್ ಸಂಗ್ರಹ ಮಾಡಲಾಗುತ್ತೆ. ಹಾಗಾಗಿ 2 ಕಡೆ ಕೂಡ ಟೋಲ್ನ ದರವನ್ನ ಹೆಚ್ಚಳ ಮಾಡಿರುವಂತದ್ದು. 5 ರೂಪಾಯಿನಿಂದ 25 ಕೂಡ ಟೋಲ್ನ ದರವನ್ನ ಹೆಚ್ಚಳ ಮಾಡಿರುವಂತದ್ದು. ಒಂದ್ ಕಡೆ ಡೀಸೆಲ್ ಪೆಟ್ರೋಲ್ ದರ ಹೆಚ್ಚಾಗ್ತಾ ಇರುವಂತದ್ದು, ಮತ್ತೊಂದ್ ಕಡೆ ಈಗ ಟೋಲ್ನ ದರ ಕೂಡ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿರುವಂತದ್ದು. ಒಂದಷ್ಟು ಲೋಕಲ್ ಆಗಿ ಸ್ಥಳೀಯವಾಗಿ ಸರ್ವಿಸ್ ರಸ್ತೆ ಸರಿಯಾಗಿ ಕೊಟ್ಟಿಲ್ಲ. ಹಾಗಾಗಿ ಟೋಲ್ನ ದರ ಹೆಚ್ಚಳ ಮಾಡಬಾರ್ದಿತ್ತು ಅಂತ ಹೇಳಿ ಒಂದಷ್ಟು ಸ್ಥಳೀಯರು ಕೂಡ ಅಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವಂತದ್ದು. ಬೆಲೆ ಏರಿಕೆ ಒಂದ್ ಕಡೆ ನಮಗೆ ಪ್ರತಿನಿತ್ಯ ಓಡಾಡೋದಕ್ಕೆ ಸಾಕಷ್ಟು ತೊಂದರೆ ಆಗುತ್ತೆ. ಹಾಗಾಗಿ ದರವನ್ನ ಮಾಡಬಾರ್ದಿತ್ತು ಅನ್ನೋದು ಒಂದ್ ಕಡೆ ಸವಾರ ಕೂಡ ಇವತ್ತಿನಿಂದ ಟೋಲ್ ದರವನ್ನ ಹೆಚ್ಚಳ ಮಾಡಿರುವಂತದ್ದು. ವಾಹನ ಸವಾರರು ಕೂಡ ಏನೋ ಆ ಟೋಲ್ ನಲ್ಲಿ ದರವನ್ನ ಹೆಚ್ಚಳವನ್ನ ಕೊಟ್ಟೆ ಓಡಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ದರ ಏರಿಕೆಯ ಬಿಸಿ ತಟ್ಟಿರುವಂಥದ್ದು. ಇವತ್ತಿನಿಂದ ಟೋಲ್ನ ದರ ಹೆಚ್ಚಾಗಿರುವಂಥದ್ದು. 5 ರೂಪಾಯಿನಿಂದ 25ರವರೆಗೂ ಕೂಡ ಟೋಲ್ ದರವನ್ನು ಹೆಚ್ಚಿಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆದೇಶ ಮಾಡಿರುವಂಥದ್ದು. ಸದ್ಯ ಇವತ್ತು ಬೆಂಗಳೂರು ಮೈಸೂರು ಹೆದ್ದಾರಿಯ ಶೇಷಗಿರಿ ಟೋಲ್ ಬಳಿ ನಾನಿದ್ದೀನಿ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡುತ್ತೆ. ಏಪ್ರಿಲ್ 1ರಂತೆ ಪ್ರತಿ ವರ್ಷ ಟೋಲ್ನ ದರವನ್ನು ಹೆಚ್ಚಳ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆದೇಶ ಮಾಡುತ್ತೆ. ಅದೇ ರೀತಿ ಇವತ್ತು ಏಪ್ರಿಲ್ 1 ಇವತ್ತಿನಿಂದ ಪರಿಷ್ಕೃತ ದರವನ್ನು ಹೆಚ್ಚಿಸಿ ಆದೇಶ ಮಾಡಿರುವಂಥದ್ದು. 5 ರೂಪಾಯಿನಿಂದ ಹಿಡಿದು 25 ರೂಪಾಯಿವರೆಗೂ ಕೂಡ ದರವನ್ನು ಹೆಚ್ಚಳ ಮಾಡಿರುವಂಥದ್ದು. ಅಂದರೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ 2 ಟೋಲ್ಗಳು ಬರುತ್ತೆ. ಅಂದರೆ ಮಂಡ್ಯದ ಗಣಂಗೂರು ಟೋಲು ಜೊತೆಗೆ ಕಣ್ಮಿಣಿಕಿ ಟೋಲ್ 2 ಟೋಲ್ ಬರುತ್ತೆ. 2 ಟೋಲ್ನಲ್ಲೂ ಕೂಡ ದರವನ್ನು ಹೆಚ್ಚಳ ಮಾಡಿ ಈಗ ಪರಿಷ್ಕೃತ ದರವನ್ನು ಜಾರಿ ಮಾಡಿರುವಂಥದ್ದು. ನೀವು ಕೂಡ ದೃಶ್ಯಗಳು ನೋಡ್ಬೋದು.
ಟೋಲ್ನ ಏನಿದೆ ಇಲ್ಲಿ ಟೋಲ್ ಸಂಗ್ರಹಿಸುವಂಥ ಬೂತ್ನಲ್ಲಿ ಈಗ ಆಲ್ರೆಡಿ ದರ ಹೆಚ್ಚಳ ಆಗಿರುವ ಬಗ್ಗೆ ಒಂದು ನಾಮಫಲಕ ಕೂಡ ಅಳವಡಿಸಿರುವಂಥದ್ದು. ಕಾರು, ಜೀಪು, ವ್ಯಾನ್ ಏನು ಮೊದಲೆಲ್ಲ 175 ರೂಪಾಯಿ ಇತ್ತು, ಇದೀಗ 180 ರೂಪಾಯಿ ಆಗಿರುವಂಥದ್ದು. ಜೊತೆಗೆ ಲಘು ವಾಹನಗಳು, ಮಿನಿ ಬಸ್ಗಳು 285 ಮಾಡಿರುವಂಥದ್ದು. ಮೊದಲೆಲ್ಲ ಕೂಡ 275 ರೂಪಾಯಿ ಇತ್ತು. ಜೊತೆಗೆ ಬಸ್ ಟ್ರಕ್ ಆಗಿರ್ಬೋದು, ಹೆವಿ ಆಕ್ಸೆಲ್ ವಾಹನ ಆಗಿರ್ಬೋದು, ವಾಣಿಜ್ಯ ವಾಹನಗಳ ದರವನ್ನು 10 ರೂಪಾಯಿ, 15 ರೂಪಾಯಿ, 25 ರೂಪಾಯಿ ಕೂಡ ಹೆಚ್ಚಳ ಮಾಡಿರುವಂಥದ್ದು. ಇದ್ರ ಜೊತೆಗೆ ಏನೋ ಮಾಸಿಕವಾಗಿ ಫಾಸ್ಟ್ಯಾಗನ್ನು ತೆಗೆದುಕೊಳ್ತಿದ್ದಂಥವ್ರು ಕೂಡ ಪಾಸನ್ನು ತೆಗೆದುಕೊಳ್ತಿದ್ದವರು ಕೂಡ 3,000 ರೂಪಾಯಿ ಇದ್ದಂಥದ್ದು ಇದೀಗ 3,075 ರೂಪಾಯಿಗೆ ಹೆಚ್ಚಳ ಮಾಡಿರುವಂಥದ್ದು. ಅಂದರೆ ಪ್ರತಿ ವರ್ಷ ಏಪ್ರಿಲ್ 1ನೇ ತಾರೀಕಿನಂದು ಟೋಲ್ನ ದರವನ್ನು ಇಂತಿಷ್ಟು ಶೇಕಡ ಹೆಚ್ಚಳ ಮಾಡಿರುವಂಥದ್ದು. ಅದೇ ರೀತಿ ಈ ಬಾರಿಯೂ ಕೂಡ 3ರಿಂದ ಸುಮಾರು 18% ಕೂಡ ಟೋಲ್ನ ದರವನ್ನು ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿರುವಂಥದ್ದು. ಹಾಗಾಗಿ ಒಂದು ಕಡೆ ಗ್ರಾಹಕರಿಗೆ ಅಥವಾ ಸವಾರರಿಗೆ ಪೆಟ್ರೋಲ್ ಡೀಸೆಲ್ನ ದರ ಒಂದು ಕಡೆ ಹೆಚ್ಚಳ ಆದರೆ ಇದೀಗ ಮತ್ತೊಂದು ಕಡೆ ಇವತ್ತಿನಿಂದ ಟೋಲ್ನ ದರ ಕೂಡ ಹೆಚ್ಚಳ ಆಗ್ತಾ ಇರುವಂಥದ್ದು. ಪ್ರತಿನಿತ್ಯ ಸಾವಿರಾರು ವಾಹನಗಳು ಇದೇ ರಸ್ತೆಯಲ್ಲಿ ಬರುತ್ತೆ. ಹಾಗಾಗಿ ಇವತ್ತಿನಿಂದ 5 ರೂಪಾಯಿನಿಂದ ಕೂಡ 25 ರೂಪಾಯಿವರೆಗೂ ಕೂಡ ಹೆಚ್ಚಳ ಮಾಡಿರುವಂಥದ್ದು. ಎರಡೂ ಟೋಲ್ನಲ್ಲೂ ಕೂಡ ದರವನ್ನು ಹೆಚ್ಚಳ ಮಾಡಿ ಇವತ್ತಿನಿಂದ ವಾಹನ ಸವಾರರಿಗೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಓಡಾಡುವಂಥವ್ರಿಗೆ ಮತ್ತಷ್ಟು ದರದ ಬಿಸಿ ತಟ್ಟಿರುವಂಥದ್ದು. ರಾಮನಗರದಿಂದ ಪ್ರವೀಣ ಮ್ಯಾಚ್, ಪವರ್ ಟಿವಿ.